ನಮಸ್ಕಾರ. ಇಡೀ ಪ್ರಪಂಚದಲ್ಲೇ ತಗೊಳ್ರಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ತಗೊಳ್ರಿ. ಬಡವರಾಗಿ ಹುಟ್ಟಿ ಶ್ರೀಮಂತರಾಗ್ತಾರೆ ಈ ರಾಶಿಯವರು, ಮತ್ತು ಶ್ರೀಮಂತರಾಗಿರೋರು ಬಡವರಾಗ್ತಾರೆ. ಸ್ವಲ್ಪ ವಿಚಿತ್ರ ರಾಶಿಗಳು ಅಂತಂದರೂ ತಪ್ಪೇನಿಲ್ಲ. ಯಾವ್ಯಾವ ರಾಶಿಗಳು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ. ಎರಡನೇದು, ಈ ಒಂದು ರಾಶಿಯವರಿಗೆಲ್ಲ ಒಂದು ಈಗ ಅಪ್ ಟು 35 ವರ್ಷದವರೆಗೂ ಒಂದು ಲೈಫ್ ಇರುತ್ತೆ. 35 ವರ್ಷ ಆದ ನಂತರ, 35-40 ವರ್ಷ ಆದ ನಂತರ ಒಂದು ಲೈಫ್ ಇರುತ್ತೆ. ಮೊದಲು 35 ವರ್ಷ ಬಡತನ ಇರ್ಬೋದು, ಅಥವಾ ಮೊದಲು 35 ವರ್ಷ ಶ್ರೀಮಂತಿಕೆ ಇರ್ಬೋದು. ನಂತರ ರಿವರ್ಸ್ ಆಗ್ತಾ ಹೋಗುತ್ತೆ. ಬಡವರು ಶ್ರೀಮಂತರು, ಶ್ರೀಮಂತರು ಬಡವರಾಗಿ. ಯಾವ್ಯಾವಪ್ಪ ಅವು 6 ರಾಶಿಗಳು ಅಂತಂದರೆ, ಮೊದಲೇದು ವೃಷಭ ರಾಶಿ, ಎರಡನೇದು ಮಿಥುನ ರಾಶಿ, ಮೂರನೇದು ಸಿಂಹ ರಾಶಿ, ನಾಲ್ಕನೇದು ಕನ್ಯಾ ರಾಶಿ, ಐದನೇದು ತುಲಾ ರಾಶಿ, ಆರನೇದು ಮೀನ ರಾಶಿ. ಫಸ್ಟು 35 ವರ್ಷ ಬಡತನ ಇರ್ಬೋದು, ನಂತರ ಶ್ರೀಮಂತಿಕೆ, ಇಲ್ಲ ಮೊದಲು ಶ್ರೀಮಂತಿಕೆ ಇದ್ದು ನಂತರ ಬಡತನ ಇರ್ಬೋದು. ಇನ್ನು ಉಳಿದ 6 ರಾಶಿಗಳು ಯಾವ್ಯಾವು? 35 ವರ್ಷ ಆದ ನಂತರ ಏಳಿಗೆ ಅಭಿವೃದ್ಧಿಗಳು, ಶ್ರೀಮಂತರಾಗೋದು ಯಾವ್ಯಾವ ರಾಶಿಗಳಪ್ಪ ಅಂದರೆ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಮೇಷ ರಾಶಿಯವರು. 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಏಳಿಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತಾರೆ. ಇಲ್ಲ ಗುರುಗಳೇ, ನೀವು ಹೇಳ್ದಂಗೆ ನಾವು ಬಡವರಾಗೇ ಇದ್ದೀವಿ, ನಾವಿನ್ನೂ ಏಳಿಗೆ ಅಭಿವೃದ್ಧಿ ಆಗಿಲ್ಲ ಅಂದರೆ 20% ಆಫ್ ದಿ ಪೀಪಲ್ಸ್ ನೀವಾಗಿರ್ತೀರ. ಇನ್ನು ರಿಮೈನಿಂಗು 75-80% ಆಫ್ ದಿ ಪೀಪಲ್ಸ್ ಈ ರೀತಿ ಇರುತ್ತೆ. ವಿಚಿತ್ರ ರಾಶಿಗಳು. ಯಾಕೆಂದರೆ ನೋಡ್ರಿ, ನೀವು ಶ್ರೀಮಂತರಾಗಬೇಕಪ್ಪ ಅಂತಂದರೆ, ಎಸ್ಪೆಷಲಿ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ಸಿಕ್ಕಾಬಟ್ಟೆ ದುಡ್ಡು. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ, ರಾಜಕೀಯದಿಂದ, ಚಲನಚಿತ್ರ ರಂಗದಿಂದ, ರಂಗಭೂಮಿ ಕಲಾವಿದರಾಗಿರ್ತೀರ, ಅದರಿಂದ ಉದ್ಯಮಿಗಳಾಗಿರ್ತೀರ, ಅದರಿಂದ ಅನ್ಯ ಮೂಲಗಳಿಂದ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ. ಅದೇ ಏನನ್ನ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂತು ಅಂದರೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ವಿಪರೀತ ತೊಂದರೆಗಳು ಆಗಿಬಿಡುತ್ತೆ. ಅದರ ಜೊತೆಗೆ 6ನೇ ಮನೆಯೂ ಸೇರ್ಕೊಂತು ಅಂತಂದರೆ ಈ ಗಂಡ ಹೆಂಡತಿ ಜಗಳ, ಕಲಹ, ಮನಸ್ತಾಪ, ಡೈವರ್ಸು, ವಿಚ್ಛೇದನ, ಇನ್ನೊಂದು ಮತ್ತೊಂದು ಹೆಲ್ತ್ ಇಶ್ಯೂಸ್ಗಳು, ಬೆಡ್ ರಿಡನ್ ಆಗೋದು, ಪದೇ ಹಾಸ್ಪಿಟಲ್ಗೆ ಹೋಗೋದು, ಈ ಒಂದು ರಿಲೇಟೆಡ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅರ್ಥ ಆಯ್ತಾ? 100ಕ್ಕೆ 75% ಆಫ್ ದಿ ಪೀಪಲ್ಸ್ ಈ ರಾಶಿಯವರಿಗೆ ಈ ರೀತಿ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸಾಕಷ್ಟು ಏನಾಗುತ್ತೆ ಅಂತಂದರೆ, ಇವೆಲ್ಲ ಈ ಮನುಷ್ಯ ಕಷ್ಟಪಡೋದು ಪಡಲೇಬೇಕು. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಅದರಿಂದ ತಾನೇ ದುಡ್ಡು ಬರೋದು. ಓಕೆ, ಇವತ್ತು ಬೆಳಗಿನ ಜಾವ 3 ಗಂಟೆ 4 ಗಂಟೆಯಿಂದ ಮನುಷ್ಯ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಬೆಳಗಿನ ಜಾವ 3ರಿಂದ 4 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 11-12 ಗಂಟೆವರೆಗೂ ದುಡಿದ್ರು ದುಡ್ಡಿನ ಸಮಸ್ಯೆ ಯಾಕೆ ಬರುತ್ತೆ? ಹಣಕಾಸಿನ ಸಮಸ್ಯೆ ಯಾಕೆ ಬರುತ್ತೆ? ಇನ್ನೂ ಸೈಟ್ ತಗೊಂಡಿಲ್ಲ, ಇನ್ನೂ ಮನೆ ತಗೊಂಡಿಲ್ಲ, ನಾವಿನ್ನೂ ಏಳಿಗೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿರ್ತಾರೆ. ನಾವಿಷ್ಟೆಲ್ಲ ದುಡಿತಿದ್ವಿ, ಕೈಗತ್ತಲ್ಲ ಬಾಯಿಗತ್ತಲ್ಲ ಅಂತಾರೆ. ಯಾಕೆ ಅಂತಂದರೆ ದಶಾಭುಕ್ತಿಗಳು ಖಂಡಿತವಾಗ್ಲೂ ಅದು ರಿಲೇಟೆಡ್ ಸಪೋರ್ಟ್ ಮಾಡಲೇಬೇಕು. ಎಲ್ಲರೂ ದುಡಿತಾರೆ, ಎಲ್ಲರೂ ಕಷ್ಟಪಡ್ತಿದ್ದಾರೆ, ಆದರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ ಅಂತಂದರೆ ಈ ಒಂದು ರಿಲೇಟೆಡ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಮಸ್ಕಾರ.